ಶ್ರೀರಾಮಚಂದ್ರ ಅಯೋಧ್ಯಾಪುರ ಪ್ರವೇಶ ಮಾಡಿದ್ದಾನೆ. ಅಯೋಧ್ಯೆಯಲ್ಲಿ ಶ್ರೀರಾಮ ವಿಶೇಷವಾಗಿ ಜನಾನುರಾಗವನ್ನು ಸಂಪಾದನೆ ಮಾಡಿದ. ಎಷ್ಟು ಜನಾನುರಾಗ ಅವನಲ್ಲಿತ್ತು ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಮನ ಬಗ್ಗೆ ಹೇಳ್ತಾ ಇದ್ದರಂತೆ. ಅಹಮೇವ ಮತೋ ಮಹೀಪತೆ ಇತಿ ಸರ್ವ ಪ್ರಕೃತಿಷ್ವಚಿಂತಯತ್ ಉದಧೇರಿವ ನಿಮ್ನಗಾಶತೇಷು ಅಭವನ್ನಾಸ್ತಿ ವಿಮಾನನ ಕ್ವಚಿತ್. ಪ್ರತಿಯೊಬ್ಬರೂ ಕೂಡ ನಾನು ಅಂದರೆ ರಾಮನಿಗೆ ಬಹಳ ಪ್ರೀತಿ, ನನ್ನ ಮೇಲೆ ಬಹಳ ವಾತ್ಸಲ್ಯ, ನನ್ನಷ್ಟು ರಾಮನಿಗೆ ಹತ್ತಿರವಾದವರು ಮತ್ತೆ ಯಾರೂ ಇಲ್ಲ. ಈ ಭಾವನೆ ಪ್ರತಿಯೊಬ್ಬರಿಗೂ ಇತ್ತಂತೆ. ಯಾರನ್ನು ಕೇಳಿದರೂ ನಾನೇ ರಾಮನಿಗೆ ಬಹಳ ಹತ್ತಿರದವನು ಅನ್ನುವಂಥ ಭಾವನೆ ಬರೋ ಹಾಗೆ ನಡ್ಕೋತಾ ಇದ್ದಂತೆ ಶ್ರೀರಾಮ. ಸಣ್ಣವರಾಗಲಿ ದೊಡ್ಡವರಾಗಲಿ, ಸ್ತ್ರೀಯರು ಪುರುಷರು, ದಡ್ಡರು ಪಂಡಿತರು ಯಾರು ಬಂದರೂ ಕೂಡ ಒಬ್ಬರಿಗೂ ಅವಮಾನ ಮಾಡ್ತಾ ಇದ್ದಿಲ್ಲ ಶ್ರೀರಾಮ. ಸಮುದ್ರಕ್ಕೆ ಮಹಾನದಿಗಳೂ ಹೋಗಿ ಸೇರ್ತದೆ, ಉಪನದಿಗಳೂ ಹೋಗಿ ಸೇರ್ತದೆ, ಚರಂಡಿ ನೀರು ಸೇರ್ತದೆ, ಮಳೆ ನೀರು ಸೇರ್ತದೆ. ಯಾವ ನೀರು ಸೇರಿದರೂ ಕೂಡ ಸಮುದ್ರ ಎಲ್ಲವನ್ನೂ ಸ್ವಾಗತ ಮಾಡ್ತದೆ, ತನ್ನೊಳಗೆ ಸೇರಿಸ್ಕೋತದೆ. ಸಮುದ್ರ ಯಾವುದನ್ನೂ ಉಪೇಕ್ಷೆ ಮಾಡೋದಿಲ್ಲ. ಗಂಗಾ ನದಿ ಮಾತ್ರ ಬಂದು ಸೇರಬೇಕು ಅಂತ ಸಮುದ್ರಕ್ಕೆ ಅಪೇಕ್ಷೆ ಇಲ್ಲ. ಗಂಗೆ ಬಂದರೂ ಸೇರಿಸ್ಕೋತದೆ, ಯಮುನೆ ಬಂದರೂ ಸೇರಿಸ್ಕೋತದೆ, ಮಳೆ ನೀರು ಬಂದರೂ ಸೇರಿಸ್ಕೋತದೆ. ಸಮುದ್ರ ಎಲ್ಲ ನೀರು ಸಮುದ್ರಕ್ಕೆ ಸೇರೋದೆ. ಸಮುದ್ರ ಯಾವ ನೀರನ್ನು ಕೂಡ ಅವಮಾನ ಮಾಡೋದಿಲ್ಲ. ಇದು ಸಣ್ಣ ನದಿ, ಇದು ದೊಡ್ಡ ನದಿ, ಇದು ಕೊಳಚೆ ನೀರು, ಹೀಗೆ ಭಾವನೆ ಇಲ್ಲ. ಹಾಗೆ ಶ್ರೀರಾಮಚಂದ್ರ ಸಣ್ಣವರು ದೊಡ್ಡವರು ಯಾವ ಪ್ರಜೆಗಳು, ಧನಿಕರು ಬಡವರು ಯಾರು ಬಂದರೂ ಕೂಡ ಎಲ್ಲರನ್ನೂ ಹತ್ತಿರ ಕರೀತಿದ್ದ, ಮಾತಾಡಿಸ್ತಾ ಇದ್ದ. ಯಾರಲ್ಲಿಯೂ ಕೂಡ ಅವಮಾನ ಮಾಡ್ತಾ ಇದ್ದಿಲ್ಲ ಶ್ರೀರಾಮಚಂದ್ರ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಭಾವನೆ ಇತ್ತು, ನನ್ನಷ್ಟು ಹತ್ತಿರದವರು ರಾಮನಿಗೆ ಯಾರೂ ಇಲ್ಲ ಅಂತನ್ನುವ ಭಾವನೆ ಬರೋ ಹಾಗೆ ನಡ್ಕೋತಿದ್ದಂತೆ. ಇದು ರಾಜರು ನಡ್ಕೊಳ್ಬೇಕಾದ ಕ್ರಮ ಹಾಗೆ. ಆದ್ದರಿಂದಲೇ ಒಮ್ಮೆ ದಶರಥ ಮಹಾರಾಜ ಅವನಿಗೆ ದೇಹಾಯಾಸ ಆಯಿತು, ವಯಸ್ಸಾಯಿತು, ದೇಹದ ಶಕ್ತಿ ಕುಂಠಿತ ಆಯಿತು. ಪ್ರಜೆಗಳನ್ನೆಲ್ಲ ಕರೆದ ದಶರಥ ಮಹಾರಾಜ. ಊರಿನ ಹಿರಿಯರನ್ನೆಲ್ಲ ಬರಮಾಡಿಕೊಂಡ. ಅವರಲ್ಲಿ ನಿವೇದನೆ ಮಾಡಿದ, ನನಗೆ ವಯಸ್ಸಾಗ್ತಾ ಬಂದಿದೆ, ದೇಹದಲ್ಲಿ ಶಕ್ತಿ ಕುಂಠಿತ ಆಗಿದೆ, ಈ ಕೋಸಲ ದೇಶದ ಭಾರವನ್ನು ನನ್ನ ಹೆಗಲು ತಡೆಯೋದಿಲ್ಲ, ನನ್ನ ಹೆಗಲು ಕೋಸಲ ದೇಶದ ಭಾರವನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಮಗನಾಗಿರ್ತಕ್ಕಂಥ ರಾಮನಿಗೆ ನಾನು ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡೋಣ ಅಂತ ಸಂಕಲ್ಪಿಸಿದ್ದೀನಿ. ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ, ನಿಮ್ಮೆಲ್ಲರ ಸಮ್ಮತಿ ಇದ್ದರೆ ರಾಮನಿಗೆ ನಾನು ಯುವರಾಜ ಪದವಿಯನ್ನು ಕೊಡ್ತೇನೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಏಕಕಂಠದಿಂದ ಒಳ್ಳೆ ಕೆಲಸ, ಸಾಧ್ಯವಾದಷ್ಟು ಬೇಗ ಮಾಡಿ ಮುಗಿಸು ಅಂತ ಹೇಳಿದರಂತೆ. ಅದಕ್ಕೆ ವಾಲ್ಮೀಕಿ ಋಷಿಗಳು ಬರೀತಾರೆ, ರಾಮ ರಾಜನಾಗಬೇಕು ಅಂತ ರಾಮ ಬಯಸಲಿಲ್ಲ, ಅಕಾಮಯತ ಮೇದಿನಿ, ಭೂಮಿ ಬಯಸ್ತಂತೆ ರಾಮ ರಾಜನಾಗಬೇಕು ಅಂತ. ಭೂಮಿಗೆ ಇಚ್ಛೆ ಬಂತು ರಾಮ ರಾಜನಾಗಬೇಕು ಅಂತ. ರಾಮನಿಗೆ ಇಚ್ಛೆ ಇರಲಿಲ್ಲ ನಾನು ರಾಜನಾಗಬೇಕು ಅಂತ, ಭೂಮಿಗೆ ಇಚ್ಛೆ ಇತ್ತು. ಆದ್ದರಿಂದ ಆ ರೀತಿ ನಡೀತು. ಇಷ್ಟು ಏಕಕಂಠದಿಂದ ಎಲ್ಲರೂ ಕೂಡ ಹರ್ಷೋದ್ಗಾರ ಮಾಡಿದರು. ದಶರಥ ಮಹಾರಾಜ ಪೆಚ್ಚಾಗಿ ಹೋದ. ರಾಮನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿದ ಕೂಡಲೇ
ಎಷ್ಟು ಹರ್ಷೋದ್ಗಾರ ಮಾಡ್ತಾ ಇದ್ದೀರಿ, ಎಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀರಿ. ಯಾಕೆ ನನ್ನ ಆಳ್ವಿಕೆ ಸಾಕಾಗಿ ಹೋಯ್ತಾ ನಿಮಗೆ? ನನ್ನಿಂದ ಏನಾದರೂ ತೊಂದರೆ ಆಗಿತ್ತಾ? ನಾನು ಇಳಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀರಾ? ಸಿಂಹಾಸನದಿಂದ ಇವನು ಇಳಿಲಿ ಅಂತ ನಿಮ್ಮ ಅಭಿಪ್ರಾಯ ಏನಾದರೂ ಇತ್ತಾ? ಒಂದೇ ಸಲಕ್ಕೆ ಇಷ್ಟು ಹರ್ಷೋದ್ಗಾರ ಮಾಡಿ ರಾಮನಿಗೆ ಪಟ್ಟಾಭಿಷೇಕ ಆಗಲಿ, ಅವನು ರಾಜನಾಗಲಿ ಅಂತ ಬಯಸ್ತಾ ಇದ್ದೀರಲ್ಲ, ನನ್ನಲ್ಲಿ ಏನು ತಪ್ಪುಕೊಂಡ್ರಿ ಅಂತ ಕೇಳಿಬಿಟ್ಟು ಪ್ರಜೆಗಳು ಪೆಚ್ಚಾಗಿಬಿಟ್ರು. ದಶರಥ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ನಿನ್ನಲ್ಲಿ ಯಾವ ತಪ್ಪು ಇಲ್ಲ, ಮಕ್ಕಳನ್ನು ನೋಡ್ಕೊಂಡು ಹಾಗೆ ನೀನು ನೋಡ್ಕೊಂಡಿದ್ದಿ. ಆದರೂ ಶ್ರೀರಾಮಚಂದ್ರ ನಿನಗಿಂತ ಒಂದು ಕೈ ಮೇಲು ಅಷ್ಟೆ. ನಿನ್ನಲ್ಲಿ ದೋಷ ಇದೆ ಅಂತ ನಾವು ರಾಮರಾಜನಾಗಲಿ ಅಂತ ಬಯಸ್ತಾ ಇರೋದಲ್ಲ, ನಿನಗಿಂತ ಅಧಿಕ ಗುಣನಾಗಿದ್ದಾನೆ ರಾಮ. ಅಂಥ ರಾಮನ ಪ್ರಜೆಗಳು ನಾವು ಅಂತ ಒಂದು ಸಲ ಅನ್ನಿಸ್ಕೋಬೇಕು. ನಮಗೂ ಆಯುಷ್ಯ ಮುಗಿತಾ ಬಂತು, ನಮ್ಮ ಜೀವಮಾನದಲ್ಲಿ ಒಂದು ಸಲ ರಾಮನ ಪ್ರಜೆಗಳು ನಾವು ಅಂತ ನಮಗೆ ಅನ್ನಿಸ್ಕೋಬೇಕು. ಅಷ್ಟೇ ಉದ್ದೇಶಕ್ಕೆ ಹರ್ಷೋದ್ಗಾರ ಮಾಡಿದ್ವಿ ಹೊರತು ನೀನು ಸಿಂಹಾಸನದಿಂದ ಇಳಿದ್ರೆ ಸಾಕು ಅಂತ ನಾವೇನೂ ಕಾಯ್ತಾ ಇದ್ದಿಲ್ಲ ಮಹಾರಾಜರೇ, ನೀವು ತಪ್ಪು ತಿಳ್ಕೋಬೇಡಿ. ನಾವು ದೇವಾಲಯಕ್ಕೆ ಹೋದಾಗ ಪ್ರತಿನಿತ್ಯ ಪ್ರತಿಯೊಬ್ಬರೂ ಏನೇನೋ ಬೇಡಿಕೆಗಳನ್ನು ಕೇಳ್ತಾ ಇದ್ವಿ ದೇವ್ರ ಹತ್ತಿರ. ಕೆಲವು ಮರ್ತೋಗ್ತಿತ್ತು, ಆದರೆ ಇದನ್ನು ಮಾತ್ರ ಯಾರೂ ಮರೀತಿದ್ದಿಲ್ಲಂತೆ. ಸಾಧ್ಯವಾದಷ್ಟು ನಾವು ರಾಮನ ಪ್ರಜೆಗಳಾಗಬೇಕು, ರಾಮ ರಾಜನಾಗೋದನ್ನು ಎರಡು ಕಣ್ಣಿನಿಂದ ನೋಡಬೇಕು. ಇದು ಮಾತ್ರ ಪ್ರತಿಯೊಬ್ಬರೂ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. ತಮ್ಮ ಎಷ್ಟೋ ಬೇಡಿಕೆಗಳನ್ನು ಮರೆತು ಬಿಡ್ತಾ ಇದ್ದರು, ಇದನ್ನು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದರು. ಆದ್ದರಿಂದ ನಿಮ್ಮಲ್ಲಿ ದೋಷ ಇದೆ ಅಂತ ಹರ್ಷೋದ್ಗಾರ ಅಲ್ಲ, ನೀವು ಇಳಿತೀರಿ ಅಂತ ನಮಗೆ ಸಂತೋಷ ಅಲ್ಲ, ರಾಮ ಕೂಡ್ತಾನೆ ಅಂತ ಸಂತೋಷ, ಸಿಂಹಾಸನಾರೂಢನಾಗ್ತಾನೆ ಅಂತ ಸಂತೋಷ. ಹೀಗೆ ಪುರಜನಮಹಿತಃ, ಎಲ್ಲ ಪುರಜನರಿಂದ ಸ್ತುತ್ಯನಾದ ಶ್ರೀರಾಮ. ಹಾಗಾದರೆ ನಾಳೆನೇ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದ. ಆಗಲಿ ಅಂತ ಎಲ್ಲ ಪ್ರಜೆಗಳು ಹೇಳಿದರು. ಆದರೆ ಒಂದು ಮಾತು ಬಂತು, ಭರತ ಇದ್ದಿಲ್ಲ ಊರಲ್ಲಿ, ಶತ್ರುಘ್ನ ಇದ್ದಿಲ್ಲ. ಕೇಕಯ ದೇಶಕ್ಕೆ ಹೋಗಿದ್ದರವರು. ಕೈಕೇಯಿ ದೇಶದ ರಾಜ ಅಶ್ವಪತಿ ರಾಜ ಅಂತ ಅವನ ಹೆಸರು, ಕೈಕೇಯಿಯ ತಂದೆ. ಭರತ ಮತ್ತು ಶತ್ರುಘ್ನ ಅಲ್ಲಿ ಹೋಗಿದ್ದರು. ಅವರ ಗೈರ್ಹಾಜರಿಯಲ್ಲಿ ರಾಮನಿಗೆ ಹೇಗೆ ಪಟ್ಟಾಭಿಷೇಕ ಮಾಡೋದು? ದಶರಥ ಅಂತಾನೆ, ಪಶ್ಚಾತ್ತವು ಶ್ರೋಷ್ಯತಃ ಪ್ರಿಯಂ. ರಾಮನಿಗೆ ಪಟ್ಟಾಭಿಷೇಕ ಅಂದರೆ ಅವರಿಗೆ ಪ್ರಿಯವಾದ ವಾರ್ತೆನೇ, ಅವರಿಗೇನು ಅಪ್ರಿಯ ಅಲ್ಲ, ಪ್ರಿಯವಾದ ವಾರ್ತೆ. ಅವರು ಇದ್ದಾಗ ಮಾಡೋದು ಸೂಕ್ತ, ಬಹಳ ಸಂತೋಷ ಪಡ್ತಿದ್ರು. ಆದರೂ ಆಮೇಲೆ ವಿಷಯ ಕೇಳಿ ಸಂತೋಷ ಪಡಲಿ ಅಷ್ಟೇ. ಅವರು ಬರೋ ತನಕ ಕಾಯಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಕೇಕೈ ದೇಶಕ್ಕೂ ಆ ಕೋಸಲ ದೇಶಕ್ಕೂ 7 ದಿವಸದ ದಾರಿಯಂತೆ. ಅಷ್ಟು 7 ದಿವಸ ಭೃತ್ಯರು ಹೋಗಬೇಕು, ಅವ್ರನ್ನ ಕರ್ಕೊಂಡು ಮತ್ತೆ 7 ದಿವಸ ಬರಬೇಕು. ಅಲ್ಲಿವರೆಗೆ ನನ್ನ ಆಯುಷ್ಯ ಸ್ಥಿರವಾಗಿರ್ತದೆ ಅಂತ ನನಗೇ ನಂಬಿಕೆ ಇಲ್ಲ. ದುಸ್ವಪ್ನಗಳು ಕಾಣಿಸ್ತಾ ಇದೆ, ಏನೇನೋ ದುಸ್ವಪ್ನ ಸೂಚನೆ ಬರ್ತಾ ಇದೆ, ದೇಹ ಅನಾರೋಗ್ಯ ಪೀಡಿತ ಆಗ್ತಾ ಇದೆ. ಆದ್ದರಿಂದ ಭರತ ಶತ್ರುಘ್ನರನ್ನು ಕಾಯೋದರಲ್ಲಿ ಅರ್ಥ ಇಲ್ಲ. ಅವರು ಆಮೇಲೆ ಸಂತೋಷ ಪಡ್ತಾರೆ, ಪ್ರಿಯವಾರ್ತೆನೇ ಅವರಿಗೆ. ಮೊದಲು ರಾಮನನ್ನು ಕಳಿಸ್ರಿ ಅಂತ ದಶರಥ ಮಹಾರಾಜ ಪ್ರಜೆಗಳ ಸಮ್ಮತಿ ಕೇಳಿ ಕರೆಸಿದ. ಇದು ದಶರಥನ ಸ್ವಭಾವ. ನಾನು ರಾಜ, ನಂದು ಕಾಲ ಮುಗಿದ ಮೇಲೆ ನನ್ನ ಮಗ ರಾಜನಾಗಬೇಕು, ರಾಜಕುಮಾರ ರಾಜನಾಗಬೇಕು. ಇದು ದಶರಥನ ಭಾವನೆ ಆಗಿದ್ದಿಲ್ಲ. ದಶರಥನ ಪ್ರಕಾರ ಏನಿತ್ತು ಅಂದರೆ, ಯಾರು ಜನಪ್ರಿಯರೋ ಅವರು ರಾಜರಾಗಬೇಕು. ಆಗ ದಶರಥ ಆ ನಿಯಮ ಇಟ್ಟುಕೊಂಡಿದ್ದ. ಊರಿನ ಜನರನ್ನು, ಮಂತ್ರಿಗಳನ್ನು, ಹಿರಿಯರನ್ನು ಕೇಳಿ ರಾಜನ್ನು ಮಾಡಬೇಕು. ನನ್ನ ಮಗ ರಾಜ ಆಗಿಬಿಡಲಿ ಅಂತ ವಂಶ ಪರಂಪರವಾಗಿ ಆಗ ನಡೀತಾ ಇತ್ತು. ಹೌದು, ರಾಜರ ಮಕ್ಕಳೇ ರಾಜರಾಗುವುದು, ಅವ್ರ ಮಕ್ಕಳೇ ರಾಜರಾಗುವುದು, ಈ ಪದ್ಧತಿ ಇತ್ತು. ಆದರೆ ದಶರಥ ಮಾತ್ರ ಅದನ್ನು ಅನುಸರಿಸಲಿಲ್ಲ. ನನ್ನ ಮಗ ರಾಜನಾಗಬೇಕು ಅಂತ ಕೂಡಿಸಿದರೆ ಅವನು ಪ್ರಜೆಗಳಿಗೆ ಬೇಡದವನಾಗಿದ್ದರೆ ಏನು ಮಾಡಬೇಕು?
ಪ್ರಜಾನುರಾಗಿ ಅಲ್ಲದೇ ಇದ್ದರೆ ಏನು ಮಾಡಬೇಕು? ರಾಜ ಅಂದ್ರೇನು? ರಂಜಯತೀತೆ ರಾಜ, ಪ್ರಜೆಗಳನ್ನು ರಂಜನೆಪಡಿಸಬೇಕು, ಸಂತೋಷಪಡಿಸುವವನು. ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಇರ್ತಾನೆ, ನನಗೆ ವಯಸ್ಸಾಯಿತು, ನನ್ನ ಮಗ ಟೀಚರ್ ಆಗಲಿ ಅಂತಂದರೆ ಅವನಿಗೆ ಮ್ಯಾಥಮೆಟಿಕ್ಸ್ ಬರಬೇಕಲ್ಲ. ಅದು ಪರಂಪರಾಗತವಾಗಿ ಟೀಚರ್ ಆಗೋದೆ. ನಾನು ತರ್ಕಶಾಸ್ತ್ರ ಪಾಠ ಹೇಳ್ತೇನೆ, ನನ್ನ ಮಗನೂ ಹೇಳಲಿ ಅಂದ್ರೆ ಅರ್ಥ ಇದೆಯಾ ಅದರಲ್ಲಿ? ನಾನು ಪ್ರಜಾನುರಾಗ ಸಂಪಾದನೆ ಮಾಡಿರಬಹುದು, ನನ್ನ ಮಗ ಅಂದ ಕೂಡಲೇ ಸಂಪಾದನೆ ಮಾಡಬೇಕು ಅಂತ ನಿಯಮ ಇಲ್ಲ. ಅದರಿಂದ ಅವನು ಪ್ರಜಾರಂಜಕನಾಗಿದ್ದರೆ ರಾಜ ಆಗಬೇಕಷ್ಟೇ. ಆದ್ದರಿಂದ ಪೌರ ಜನರನ್ನು ಕೇಳಿಯೇ ತೀರ್ಮಾನ ಮಾಡಬೇಕು ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡಲಿಕ್ಕೆ. ಇದು ದಶರಥನ ವ್ಯಕ್ತಿತ್ವ. ಆದ್ದರಿಂದ ಎಲ್ಲ ಪೌರ ಜನರನ್ನು ಕೇಳಿದ, ಎಲ್ಲರೂ ಹರ್ಷೋದ್ಗಾರ ಮಾಡಿದರು. ನಾಳೆನೇ ಅಂತ ಮುಹೂರ್ತ ಇಟ್ಟಾಯಿತು. ರಾಮನನ್ನು ಕರೆಸಿ ಹೇಳಿದ, ಮಗು ನನಗೆ ಮುಪ್ಪು ಬಂದಿದೆ, ವೃದ್ಧಾಪ್ಯದಿಂದ ದೇಶದ ಭಾರ ಹೊರಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ನಿನಗೆ ಈ ಜವಾಬ್ದಾರಿ ಕೊಡ್ತೇನೆ. ಕೋಸಲ ದೇಶದ ಪ್ರಜೆಗಳನ್ನು ನೀನು ನೋಡ್ಕೋಬೇಕು, ಅವರ ರಕ್ಷಣೆಯ ಭಾರ ನಿನ್ನ ಮೇಲೆ ಹಾಕ್ತಾ ಇದ್ದೀನಿ, ನೀನು ಹೊರಬೇಕು ಅಂತ ಕೇಳಿದಾಗ ಅವಶ್ಯ ಆಗಲಿ ಅಂತಂದ ರಾಮ. ಯಾಕೆಂದರೆ ಅವನ ದೃಷ್ಟಿಯಲ್ಲಿ ಏನಿತ್ತು ರಾಜನಾಗೋದು ಅಂದರೆ, ಅಪ್ಪನ ಕೈಲಾಗದೇ ಇರೋ ಒಂದು ಕೆಲಸ ನನಗೆ ಹೇಳ್ತಾ ಇದ್ದಾನೆ ಅಪ್ಪ, ಅದನ್ನು ಮಾಡಬೇಕು. ದೊಡ್ಡವರೊಂದು ಕೆಲಸ ಹೇಳಿದಾಗ ಮಾಡಬೇಕು. ಈ ಕೊಡ ಹೊರಲಿಕ್ಕೆ ಆಗ್ತಾ ಇಲ್ಲ ಮಗು, ನೀನು ಸ್ವಲ್ಪ ಹೊತ್ತುಗೋ ಅಂತಂದರೆ ನನಗಾಗಲ್ಲ ಅಂದರೆ, ಅಥವಾ ಸಂತೋಷಪಟ್ಟರೆ ಅಂತೂ ಕೊಡ ಹೊರೋ ಭಾರ ನನ್ನ ಮೇಲೆ ಬಂತು ಅಂತ ತೃಪ್ತಿ ಪಡೋದೆ. ಕೆಲಸ ಅವ್ರು ಹೇಳಿದೆ ಕೆಲಸ ಮಾಡಬೇಕು. ರಾಮನಿಗೆ ರಾಜನಾಗೋದು ಅಂತಂದರೆ ಅಪ್ಪ ಒಪ್ಪಿಸಿದಂಥ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಈ ಕಲ್ಪನೆ ಇತ್ತಷ್ಟೇ ಹೊರತು ನಾನು ರಾಜನಾಗ್ತೇನೆ, ಸುಖ ಸುಪ್ಪತ್ತಿಗೆಯಲ್ಲಿರ್ಬೋದು, ಮೆರಿಬಹುದು, ಹೇಗೆ ಬೇಕಾದ್ರೆ ಹಾಗೆ ವರ್ತನೆ ಮಾಡಬಹುದು, ಆ ಕಲ್ಪನೆಯೇ ಇದೆ. ಒಂದು ಕೆಲಸ, ಅಂಗಡಿಗೆ ಹೋಗಿ ಬಾ ಅಂತ ಕೆಲಸ ಹೇಳಿದರೆ ಒಪ್ಕೋತಾರೆ, ಮಾಡ್ತಾರೆ. ಅದೇ ರೀತಿ ರಾಮ ದಶರಥ ಮಹಾರಾಜರು ಹೇಳಿದ್ದಕ್ಕೆ ಅವಶ್ಯ ಆಗಲಿ ಮಾಡ್ತೇನೆ, ನಿಮ್ಮದೊಂದು ಕೆಲಸ ಆಗಬೇಕು ತಾನೆ, ನಾ ಮಾಡಿಕೊಡ್ತೇನೆ ಅಂತ ಒಪ್ಕೊಂಡ. ರಾಜನಾಗೋದು ಅಂದರೆ ಈ ರೀತಿ ಅವನ ಭಾವನೆ ಇತ್ತು. ಸೀದಾ ಕೌಸಲ್ಯ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಕೇಳಿದ. ಅಪ್ಪ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹಾಕಿದ್ದಾರೆ, ಒಂದು ದೊಡ್ಡ ಕೆಲಸ ವಹಿಸಿದ್ದಾರೆ, ಅದನ್ನು ಸಾಂಗವಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂತೆ ನೀನು ಅನುಗ್ರಹ ಮಾಡಬೇಕಮ್ಮ ಅಂತ ಕೇಳಿದೆ. ಎಂಥ ವಿನಯ ನೋಡಿ. ರಾಜನಾಗುವುದು ಅಂದರೆ ಹೀಗಿರಬೇಕು. ನಮಗೊಂದು ದೊಡ್ಡ ಅವಕಾಶ ಸಿಕ್ತು ರಾಜನಾಗಲಿಕ್ಕೆ, ಹೇಗೆ ಬೇಕಾದ್ರೆ ಹಾಗೆ ಮೆರಿಬಹುದು, ನಮ್ಮ ಕುಟುಂಬವನ್ನೆಲ್ಲ ಉದ್ಧಾರ ಮಾಡಿಬಿಡಬಹುದು, ಆ ಕಲ್ಪನೆ ಇದ್ದಿಲ್ಲ. ಒಂದು ಕೆಲಸ ಒಪ್ಪಿಸ್ತಾ ಇದ್ದಾನೆ ನಮ್ಮಪ್ಪ, ನಾನು ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂತೆ ಆಶೀರ್ವಾದ ಮಾಡು ಅಂದಾಗ ಮನಸ್ತುಂಬಿ ಹೃದಯಪೂರ್ವಕವಾಗಿ ಕೌಸಲ್ಯ ಆಶೀರ್ವಾದ ಮಾಡಿ ಬ್ರಾಹ್ಮಣರನ್ನ ಮುತ್ತೈದೆಯರನ್ನೆಲ್ಲ ಕರೆದು ಬ್ರಾಹ್ಮಣರಿಗೆ ವಸ್ತ್ರದಾನ, ಗೋದಾನ ಯಥೇಚ್ಛವಾಗಿ ದಾನ ಧರ್ಮ ಮಾಡಿದ್ಲಂತೆ. ಮುತ್ತೈದೆಯರಿಗೆಲ್ಲ ಬಾಗಣ ಕೊಟ್ಟಲು. ದೊಡ್ಡ ಸಮಾರಂಭ ಕೌಸಲ್ಯ ಮನೆಯಲ್ಲಿ. ಯಾಕೆ? ರಾಮರಾಜನಾಗ್ತಾನೆ ಅಂತಲ್ಲ, ಇವನ ಕೆಲಸ ಸಾಂಗವಾಗಿ ನಿರ್ವಹಣೆ ಆಗಲಿ, ತಪ್ಪಿಲ್ಲದೇನೆ ಅಪ್ಪ ಒಪ್ಪಿದ ಕೆಲಸವನ್ನು ಮಾಡಲಿ ಅನ್ನೋ ದೃಷ್ಟಿಯಿಂದ, ಅವಳು ಎಲ್ಲರ ಆಶೀರ್ವಾದ ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ಕೌಸಲ್ಯ ಹಾಗೆ ಇನ್ನೊಬ್ಬಳಿದ್ಲು, ದಶರಥನ ಹೆಂಡತಿ ಕೈಕೇಯಿ. ಆ ಕೈಕೇಯಿಗೆ ಒಬ್ಬಳು ದಾಸಿ, ಮಂಥರೆ ಅಂತ ಅವಳ ಹೆಸರು. ಆ ಮಂಥರೆ ಹುಟ್ಟಿದಾಗಿನಿಂದಲೂ ಕೈಕೇಯಿಯ ದಾಸಿಯೇ. ಕೈಕೇಯಿ ಮದುವೆ ಮಾಡಿಕೊಂಡು ಬರುವಾಗ ಅಲ್ಲಿಂದ ಬಂದವಳು ಇವಳು. ಅಲ್ಲಿಯೂ ದಾಸಿಯಾಗಿದ್ಲು ತವರು ಮನೆಯಲ್ಲಿ, ಗಂಡನ ಮನೆಗೆ ಕೈಕೇಯಿ ಬಂದಾಗ ಇಲ್ಲಿಯೂ ದಾಸಿಯಾಗಿದ್ಲು ಮಂಥರೆ. ಅಷ್ಟು ಒಡನಾಟ ಇತ್ತು ಅವರಿಬ್ಬರಿಗೆ. ಅಂಥ ಮಂಥರೆ ಒಂದು ದಿವಸ ಮನೆ ಮೇಲ್ಗಡೆ ಮಹಡಿ ಮೇಲೆ ಹೋದಾಗ ಕೌಸಲ್ಯ ಮನೆ ಮುಂದೆಲ್ಲ ಬ್ರಾಹ್ಮಣರು ಮುತ್ತೈದೆಯರು, ಸಮಾರಂಭ ನಡೀತಾ ಇದೆ, ದಾನ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ನೋಡಿದ್ಲು ಮಂಥರೆ. ಬಹಳ ಕಸಿವಿಸಿ ಆಯಿತು ಅವಳ ಹೊಟ್ಟೆಗೆ, ಚಿತ್ರ ವೇದನೆ ಆಯಿತು. ಯಾಕೆ ಅಂದರೆ ಆ ಮಂಥರೆ ಯಾರು?
ಕೇಳಿದ್ಲು, ವಿಷಯ ಕೇಳಿ ತಿಳ್ಕೊಂಡ್ಲು, ಏನು ನಡೀತಾ ಇದೆ. ರಾಮನಿಗೆ ಪಟ್ಟಾಭಿಷೇಕವಂತೆ, ಅದಕ್ಕೆ ಕೌಸಲ್ಯ ದಾನ ಧರ್ಮ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು. ತಡ್ಕೊಳ್ಳಾರ್ದಷ್ಟು ಹೊಟ್ಟೆಯಲ್ಲಿ ಕಸಿವಿಸಿ ಆಯಿತು ಮಂಥರೆಗೆ. ಯಾಕೆ ಅಂದರೆ ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ. ಅವಳು ಯಾರು ಮಂಥರೆ ಅಂತಂದರೆ ಪೂರ್ವಂ ಕ್ಷೀರಾಬ್ಧಿಜಾತ, ಕ್ಷೀರ ಸಮುದ್ರದಿಂದ ಹುಟ್ಟಿದವಳು. ಹುಟ್ಟಿದ್ದೇನೋ ಕ್ಷೀರ ಸಮುದ್ರದಿಂದಲೇ, ಆದರೆ ಹಾಲಾಹಲವೂ ಕ್ಷೀರ ಸಮುದ್ರದಿಂದಲೇ ಹುಟ್ಟಿತು. ಸ್ವಭಾವ ಹಾಲಾಹಲದ್ದು, ಹುಟ್ಟಿದ್ದು ಕ್ಷೀರ ಸಮುದ್ರದಲ್ಲಿ, ಸ್ವಭಾವ ಹಾಲಾಹಲದ್ದು. ಎಲ್ಲಿಂದ ಹುಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಸ್ವಭಾವದ ಮೇಲೆ ಅನುಗುಣವಾಗಿರ್ತದೆ. ಕ್ಷೀರ ಸಮುದ್ರದಿಂದ ಹುಟ್ಟಿದರೂ ಕೂಡ ಹಾಲಾಹಲದ ಜೊತೆಗೆ ಹುಟ್ಟಿದವಳವಳು. ಆದ್ದರಿಂದ ಅವಳ ಹೃದಯ ವಿಷಪೂರಿತವಾಗಿತ್ತು ಮಂಥರೆದ್ದು. ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ, ಕಷ್ಟಪಟ್ಟು ತಪಸ್ಸು ಮಾಡಿ ಅಪ್ಸರ ಸ್ತ್ರೀಯಾದಳು. ಆಮೇಲೆ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಕೇಳಿದ್ಲು, ನನಗೆ ಮೋಕ್ಷ ಆಗಬೇಕಾದ್ರೆ ನಾನೇನು ಮಾಡಬೇಕು ಅಂತ ಕೇಳಿದ್ಲು. ನನಗೆ ನನ್ನ ಗತಿ ಆಗಬೇಕಾದ್ರೆ ಏನು ಮಾಡಬೇಕು ಹಂಗೆ ಕೇಳಿದ್ಲು. ನನ್ನ ಗತಿ ಅವಳಿಗೇನು ಅಂದರೆ ತನ್ನ ಗತಿ ಅಂದರೆ ಮೋಕ್ಷ ಅಂತ ಅವಳೇ ಗ್ಯಾರಂಟಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ತನಗೆ ಮೋಕ್ಷನೇ ಗತಿ ಅಂತ ಗ್ಯಾರಂಟಿ ಮಾಡಿಕೊಂಡು ಕೇಳಿದ್ಲು. ನನ್ನ ಗತಿ ನನಗೆ ಸಿಗಬೇಕಾದ್ರೆ ನಾನು ಏನು ಸಾಧನೆ ಮಾಡಬೇಕು. ಅದಕ್ಕೆ ದೇವರು ಹೇಳಿದರು, ಭೂತ್ವಾ ದಾಸಿ ವಿಲುಂಪ, ನೀನು ಕೈಕೇಯಿಯ ದಾಸಿಯಾಗಿ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕು, ನಿನ್ನ ಗತಿ ನಿನಗಾಗುತ್ತೆ ಅಂದರು. ಇವಳು ಅಂದ್ಕೊಂಡ್ಲು ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕಿದರೆ ನನ್ನ ಗತಿ ಮೋಕ್ಷ ಆಗ್ತದೆ ಅಂತ ಇವಳು ತಿಳ್ಕೊಂಡ್ಳು. ಬ್ರಹ್ಮದೇವರು ಹೇಳಿದರು, ನಿನ್ನ ಗತಿ ಅಧೋಗತಿನೇ, ಅದು ಆಗಬೇಕಾಗಿದ್ದರೆ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕು ಅಂತ ಬ್ರಹ್ಮದೇವರು ಹೇಳಿದ್ದು. ಇಂಥ ಮಂಥರೆ ಈ ವಿಷಯ ತಿಳಿದು ಕೈಕೇಯಿ ಹತ್ತಿರ ಬಂದು ಈ ವಾರ್ತೆ ಹೇಳ್ತಾಳೆ. ಕೈಕೇಯಿ, ರಾಮನಿಗೆ ಪಟ್ಟಾಭಿಷೇಕವಂತೆ ಅಂತ ಬಹಳ ಆತಂಕದಿಂದ ಹೇಳಿದ್ಲು. ಕೈಕೇಯಿಗೆ ಬಹಳ ಸಂತೋಷ ಆಯಿತು. ಇವಳ ಆತಂಕ ಬೇರೆ, ಅವಳ ಸಂತೋಷ ಬೇರೆ. ಬಹಳ ಸಂತೋಷ ಆಯಿತು. ಕೈಯಲ್ಲಿದ್ದಂಥ ಒಂದು ಬಂಗಾರದ ಆಭರಣ ತೆಗೆದುಕೊಟ್ಬಿಟ್ಲು ಕೈಕೇಯಿ ತನ್ನ ದಾಸಿಗೆ. ಎಂಥ ಪ್ರಿಯವಾದ ವಾರ್ತೆ ಹೇಳಿದಿ, ಈ ಆಭರಣ ತಗೋ ಅಂತ ಕೊಟ್ಟು. ಅಷ್ಟು ಒಳ್ಳೆಯವಳು ಕೈಕೇಯಿ. ರಾಮನಿಗೆ ಪಟ್ಟಾಭಿಷೇಕ ಅನ್ನೋ ವಾರ್ತೆ ತಿಳಿದು ಕೂಡಲೇ ಅಷ್ಟು ಸಂತೋಷ ಅವಳಿಗೆ. ಯಾಕೆ ಅಂದರೆ ರಾಮ ಹುಟ್ಟಿದ್ದು ಕೌಸಲ್ಯ ಹೊಟ್ಟೆಯಿಂದ, ಆದರೆ ಬೆಳೆದದ್ದೆಲ್ಲ ಕೈಕೇಯಿಯ ಕೈಯಲ್ಲಿ. ಕೈಕೇಯಿನೇ ರಾಮನನ್ನು ವಿಶೇಷವಾಗಿ ಬೆಳೆಸ್ತಾ ಇದ್ದಂತೆ. ಅಷ್ಟು ರಾಮನ ಮೇಲೆ ವಾತ್ಸಲ್ಯ ಕೈಕೇಯಿಗೆ. ಭರತ ಮಗ, ಆದರೆ ರಾಮನ ಮೇಲೆ ಬಹಳ ಪ್ರೀತಿ ಅಂತ. ಅಂಥ ರಾಮನಿಗೆ ಪಟ್ಟಾಭಿಷೇಕ ಅಂದರೆ ಕೈಕೇಯಿಗೆ ಸಂತೋಷ ತಾನೇ. ಹಸ್ತಾಭರಣ ಕೊಟ್ಟರು. ಆ ಬಂಗಾರದ ಹಸ್ತಾಭರಣವನ್ನು ಮಂಥರೆ ಬಿಸಾಡಿ, ನಿನಗೆ ಅಪ್ರಿಯವಾದ ವಾರ್ತೆ ಹೇಳಿದರೆ ನೀನು ನನಗೆ ಬಂಗಾರದ ಆಭರಣ ಕೊಡ್ತಾ ಇದ್ದೀಯಾ, ನಿನ್ನ ತಲೆ ಕೆಟ್ಟಿದೆ, ಎಷ್ಟು ಅನಾಹುತ ಆಗ್ತಾ ಇದೆ, ಅದರ ಕಲ್ಪನೆಯೇ ನಿನಗಿಲ್ಲ. ಏನು ಕಲ್ಪನೆ? ರಾಮ ಪಟ್ಟಾಭಿಷಿಕ್ತನಾಗಿ ರಾಜನಾದರೆ ಅದಕ್ಕಿಂತ ಸಂತೋಷ ಏನಿದೆ ಅಂತ ಕೈಕೇಯಿ. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ದಿ. ರಾಮನಿಗೆ ಪಟ್ಟಾಭಿಷೇಕ ಆದರೆ ಕೌಸಲ್ಯೆ ರಾಜಮಾತೆ ಆಗ್ತಾಳೆ. ಕೌಸಲ್ಯೆ ರಾಜಮಾತೆ ಆದಾಗ ನಿನಗೆ ಆ ಸ್ಥಾನ ಇರೋದಿಲ್ಲ. ನೀನು ಆ ಕೌಸಲ್ಯೆ ದಾಸಿ ಆಗಬೇಕಾಗ್ತದೆ. ಅದನ್ನು ವಿಚಾರ ಮಾಡು, ದೂರಾಲೋಚನೆ ಮಾಡು. ಈಗೇನೋ ರಾಮನಿಗೆ ಪಟ್ಟಾಭಿಷೇಕ ಅಂತ ಸಂತೋಷ ಪಡ್ತೀಯ, ಆದರೆ ಕೌಸಲ್ಯೆ ನಿನ್ನನ್ನು ದಾಸಿಯಂತೆ ನೋಡ್ತಾಳೆ. ಯಾಕೆ? ರಾಜಮಾತೆ ಆಗ್ತಾಳೆ ಅವಳು. ಆ ಸ್ಥಾನ ಸಿಗ್ತದೆ, ನಿನಗೆ ಆ ಸ್ಥಾನ ಇಲ್ಲ. ಹೀಗೆ ಮಂಥರೆ ಕೈಕೇಯಿ ಕಿವಿ ಊದಲಿಕ್ಕೆ ಶುರು ಮಾಡಿದ್ದು. ಮಂಥರೆ ಕಿವಿ ಹಿತ್ತಾಳೆ ಕಿವಿನೇ ಆಗಿತ್ತು. ಎಲ್ಲ ಒಳಗೆ ಹೋಯಿತು. ಕೇಳಿದ್ದು ಹೌದಲ್ವೇ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ಒಳಗಿನಿಂದ ನಿಕೃತಿ ಅಂತ ಒಬ್ಬ ರಾಕ್ಷಸಿ ಕೈಕೇಯಿಯಲ್ಲಿ ಪ್ರವೇಶ ಮಾಡಿದ್ಲು. ಒಳಗಿನಿಂದ ನಿಕೃತಿ ರಾಕ್ಷಸಿ ಒಳಗೆ ಪ್ರವೇಶ ಮಾಡಿ ಮನಸ್ಸು ಕೆಡಿಸ್ತಾ ಇದ್ದಾಳೆ.
ಹೊರಗಿನಿಂದ ಮಂಥರೆ ಕಿವಿ ಊದ್ತಾ ಇದ್ದಾಳೆ, ಹೊರಗೆ ಒಳಗಡೆ ಎರಡು ಕಡೆಯಿಂದಲೂ ಕೂಡ ಅವಳ ಮೇಲೆ ಆಘಾತ ಆಯಿತು. ಅವಳಿಗೆ ತಲೆಯಲ್ಲಿ ಶುರುವಾಯಿತು, ಹೌದು ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಕೌಸಲ್ಯ ರಾಜಮಾತೆ ಆಗಿಬಿಡ್ತಾಳೆ. ಇನ್ನೂ ಒಂದು ಜ್ಞಾಪಕಕ್ಕೆ ಬಂತು ಕೈಕೇಯಿಗೆ. ಒಂದು ಸಲ ಕೈಕೇಯಿ ರಾಮ ಸಣ್ಣ ಕೂಸಾಗಿರುವಾಗ, ಸ್ವಲ್ಪ ದೊಡ್ಡವನಾದ ಮೇಲೆ ಭಾಳ ವಾತ್ಸಲ್ಯ ತೋರಿಸ್ತಾ ಇದ್ಲು, ಸಣ್ಣ ಕೂಸಾಗಿರುವಾಗ ಕೌಸಲ್ಯ ಕೈಯಿಂದ ತಾನು ಎತ್ಕೋಬೇಕು ಅಂತ ಹೋದ್ಲು. ಮುದ್ದಾದ ಮಗು ರಾಮ, ತಾನೊಂದಿಷ್ಟು ಎತ್ಕೊಳ್ಳೋಣ ಅಂತ ಎತ್ಕೊಳ್ಳಿಕ್ಕೆ ಹೋದಾಗ ಎತ್ಕೊಂಡ್ಲು. ಆದರೆ ರಾಮ ಹಠ ಮಾಡಿ ಕಾಲಿನಿಂದ ಇದು ಕೈಕೇಯಿ ಎದೆಗೆ ಒದ್ದು ಹತ್ತು ಕೌಸಲ್ಯ ಹತ್ರನೇ ಬಂದುಬಿಟ್ನಂತೆ. ಸಾಧಾರಣ ಮಕ್ಕಳು ಮಾಡ್ತಿರ್ತಾವೆ, ಏನಾದರೂ ಹಠ ಬಂದಾಗ ಇನ್ನೊಬ್ಬರು ಎತ್ಕೊಳ್ಳಿಕ್ಕೆ ಹೋದರೆ ಒದಿತಾವೆ, ಸಿಟ್ಟಾಗಿ ವಾಪಸ್ ಬರ್ತಾವೆ. ಆ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಕೂಸಾಗಿದ್ದಾಗ ರಾಮ ಕೈಕೇಯಿಗೆ ಒದ್ದಿದ್ದ, ಹಠ ಬಂದು ಒದ್ದಿದ್ದ ಅಷ್ಟೇ. ಅದು ಎತ್ಕೊಂಡಾಗ ಒಂದಿಷ್ಟು ಒದ್ದು ಕೌಸಲ್ಯ ಹತ್ರ ಬಂದಿದ್ದ. ಅದು ನೆನಪಾಯಿತು ಕೈಕೇಯಿಗೆ. ರಾಮೇಣ ಚರಣೆ ಕ್ಷಿಪ್ತ ಜಜ್ಞೆ ರಾಮೈಕ ವೈರಿಣಿ. ಮಂಥರೆ ಎತ್ಕೊಂಡಾಗ ಹೀಗಾಗಿತ್ತು. ಆದ್ದರಿಂದ ಮಂಥರೆ ರಾಮನ ವೈರಿಯಾಗಿದ್ಲು, ಕೈಕೇಯಿಯ ಕಿವಿ ಊದಿದ್ಲು, ಕೈಕೇಯಿಗೆ ತಲೆ ಕೆಟ್ಟೋಯ್ತು.